2020 ವರ್ಲ್ಡ್ ಕಪ್ 2024 ಸೂಪರ್ 8ರ ಹಂತಕ್ಕೇರಲು 4 ತಂಡಗಳ ಪೈಪೋಟಿ. 2020 ವರ್ಲ್ಡ್ ಕಪ್ 2024 2020 ವಿಶ್ವಕಪ್ನ 9ನೇ ಆವೃತ್ತಿಯ ಮೊದಲ ಸುತ್ತಿನಿಂದ 4 ತಂಡಗಳು ಸೂಪರ್ 8ರ ಹಂತಕ್ಕೇರಿದೆ. ಈ ತಂಡಗಳಿಗೆ ಇನ್ನೂ ಒಂದು ಲೀಗ್ ಪಂದ್ಯ ಉಳಿದಿದ್ದು, ಅದಕ್ಕೂ ಮುನ್ನ ಭರ್ಜರಿ ಪ್ರದರ್ಶನದೊಂದಿಗೆ ಮುಂದಿನ ಹಂತಕ್ಕೇರುವ ಪ್ರವೇಶದಲ್ಲಿ ಯಶಸ್ವಿಯಾಗಿದೆ. ಅದರಂತೆ ಸೂಪರ್ 8ರ ಹಂತಕ್ಕೆ ಪ್ರವೇಶಿಸಿದ 4 ತಂಡಗಳ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ. ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನು 2020 ವರ್ಲ್ಡ್ ಕಪ್ 2024 26 ಪಂದ್ಯಗಳ ಮುಕ್ತಾಯದ ವೇಳೆ 4 ತಂಡಗಳು ಸೂಪರ್ 8ರ ಹಂತಕ್ಕೆ ಪ್ರವೇಶಿಸಿದೆ. ಹಾಗಾಗಿಯೇ ನಬಿಯಾ ಮತ್ತು ಒಮಾನ್ ತಂಡಗಳು ಈಗಾಗಲೇ 2020 ವಿಶ್ವಕಪ್ನಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಹಾಗಾದರೆ 2020 ವಿಶ್ವಕಪ್ನ ದ್ವಿತೀಯ ಸುತ್ತಿಗೆ ಪ್ರವೇಶಿಸುವ 4 ತಂಡಗಳು ಯಾವುದೆಂದು ನೋಡೋಣ. ಮೊದಲನೆಯದಾಗಿ ಭಾರತ ತಂಡ. ಗ್ರೂಪ್ ಎನಲ್ಲಿ ಕಣಕ್ಕಿಳಿಯುತ್ತಿರುವ ಟೀಂ ಇಂಡಿಯಾ ಈವರೆಗೆ 3 ಪಂದ್ಯಗಳನ್ನು ಆಡಿದೆ. ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು ಮಣಿಸಿದ್ದ ಭಾರತ ಆ ಬಳಿಕ ಪಾಕಿಸ್ತಾನ ತಂಡವನ್ನು ಬಗ್ಗು ಬಡಿದಿತ್ತು. ಇದಾದ ಬಳಿಕ USA ವಿರುದ್ಧ ಗೆಲ್ಲುವ ಮೂಲಕ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಈ 6 ಅಂಕಗಳೊಂದಿಗೆ ಇದೀಗ ಟೀಂ ಇಂಡಿಯಾ ಸೂಪರ್ 8ರ ಹಂತಕ್ಕೇರಿದೆ. ಎರಡನೆಯದಾಗಿ ಆಸ್ಟ್ರೇಲಿಯಾ. ಗ್ರೂಪ್ ಬಿನಲ್ಲಿ ಕಾಣಿಸಿಕೊಂಡಿರುವ ಆಸ್ಟ್ರೇಲಿಯಾ ತಂಡ ಮೊದಲ ಪಂದ್ಯದಲ್ಲಿ ಒಮಾನ್ ವಿರುದ್ಧ ಭರ್ಜರಿ ಜಯ ಸಾಧಿಸಿತ್ತು. ಇದಾದ ಬಳಿಕ ಇಂಗ್ಲೆಂಡ್ ತಂಡಕ್ಕೆ ಸೋಲುಣಿಸುವಲ್ಲಿ ಯಶಸ್ವಿಯಾಗಿತ್ತು. ಇದೀಗ ನಬಿಯಾ ವಿರುದ್ಧ ಗೆದ್ದು 6 ಅಂಕಗಳೊಂದಿಗೆ ಆಸ್ಟ್ರೇಲಿಯಾ ತಂಡ ದ್ವಿತೀಯ ಸುತ್ತಿಗೆ ಪ್ರವೇಶಿಸಿದೆ. ಮೂರನೆಯದಾಗಿ ವೆಸ್ಟ್ ಇಂಡೀಸ್. ಗ್ರೂಪ್ ಸಿನಲ್ಲಿ ಕಣಕ್ಕಿಳಿದಿರುವ ಆತಿಥೇಯ ವೆಸ್ಟ್ ಇಂಡೀಸ್ ತಂಡವು ಆಡಿರುವ 3 ಪಂದ್ಯಗಳಲ್ಲೂ ಕೂಡ ಜಯ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಪಪುವಾ ನ್ಯೂಗಿನಿಯಾ ವಿರುದ್ಧ ಜಯ ಸಾಧಿಸಿದ ವಿಂಡೀಸ್ ಪಡೆ ಆ ಬಳಿಕ ಉಗಾಂಡ ಮತ್ತು ನ್ಯೂಜಿಲೆಂಡ್ ತಂಡಗಳಿಗೆ ಸೋಲುಣಿಸಿ ಇದೀಗ ಸೂಪರ್ 8ರ ಹಂತಕ್ಕೇರಿದೆ. ಇನ್ನು ನಾಲ್ಕನೆಯದಾಗಿ ಸೌತ್ ಆಫ್ರಿಕಾ. ಗ್ರೂಪ್ ಡಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಅಲಂಕರಿಸುವ ಮೂಲಕ ಸೌತ್ ಆಫ್ರಿಕಾ ತಂಡ ಕೂಡ ದ್ವಿತೀಯ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಪಂದ್ಯದಲ್ಲಿ ಶ್ರೀಲಂಕಾಗೆ ಸೋಲುಣಿಸಿದ್ದ ಆಫ್ರಿಕನ್ನರು ಎರಡನೇ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ತಂಡದ ವಿರುದ್ಧ ಜಯ ಸಾಧಿಸಿದ್ದರು. ಇನ್ನು ಬಾಂಗ್ಲಾದೇಶ ವಿರುದ್ಧ ಗೆಲುವಿನೊಂದಿಗೆ ಇದೀಗ ಸೌತ್ ಆಫ್ರಿಕಾ ತಂಡ ಕೂಡ ಸೂಪರ್ 8ರ ಹಂತಕ್ಕೇರಿದೆ. ಸದ್ಯ 4 ತಂಡಗಳು ಸೂಪರ್ 8ರ ಹಂತಕ್ಕೇರಿದ್ದು, ಇನ್ನುಳಿದ 4 ಸ್ಥಾನಗಳಿಗಾಗಿ 14 ತಂಡಗಳ ನಡುವೆ ಪೈಪೋಟಿ ಇದೆ. ಈ ಪೈಪೋಟಿಯಲ್ಲಿ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನ ಅಲಂಕರಿಸುವ ಮೂಲಕ ದ್ವಿತೀಯ ಸುತ್ತಿಗೆ ಪ್ರವೇಶಿಸುವ ತಂಡಗಳು ಯಾವುವು ಎಂಬುದೇ ಈಗ ಕುತೂಹಲಕಾರಿಯಾಗಿದೆ.